ಎಲ್ಲ ಸ್ಪರ್ಧಾಂತರಿಗೂ ನಮಸ್ತೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ಭಾರತದ ಸಂವಿಧಾನನ ಪಾಠ ಮಾಡ್ತೀನಿ. ಸೊ ಈ ಕ್ಲಾಸ್ನಲ್ಲಿ ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ ಅಂದರೆ ಏನು ಅಂತ ನೋಡೋಣ. ನೋಡಿ, ಪ್ರತಿಯೊಂದು ಬುಕ್ ಓದೋಕ್ಕಿಂತ ಮುಂಚೆ ನಾವು ಆ ಬುಕ್ನಲ್ಲಿ ಪ್ರಿಫೇಸ್ ಅಥವಾ ಪ್ರಿಯಂಬಲ್ ಅಥವಾ ಕನ್ನಡದಲ್ಲಿ ಮುನ್ನುಡಿ ಅಥವಾ ಆಶಯ ಇವೆಲ್ಲ ಇರುತ್ತೆ. ಸೊ ಪ್ರತಿಯೊಂದು ಬುಕ್ಕಿಗಿನ ಮುಂಚೆ ಇದೇನಕ್ಕಿರುತ್ತೆ ಅಂದರೆ ಆ ಬುಕ್ಕಿನ ಒಂದು ಆಶಯ ಏನಿರುತ್ತೆ ಅಥವಾ ಆ ಬುಕ್ಕಿನ ಒಂದು ಭಾವನೆ ಏನಿರುತ್ತೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಇದನ್ನು ನಾವು ಪ್ರತಿ ಬುಕ್ಕಿನ ಮುಂದೆ ಇಟ್ಟಿರ್ತಾರೆ. ಸೊ ಸಂವಿಧಾನಕ್ಕೂ ಒಂದು ಪ್ರಿಫೇಸ್ ಇದೆ, ಅದಕ್ಕೂ ಒಂದು ಪ್ರಿಯಂಬಲ್ ಇದೆ. ಇದು ಏನಿದು ಪ್ರಸ್ತಾವನೆ ಪ್ರಿಯಂಬಲ್ ಅಂತ ನಾವು ನೋಡೋಣ. ಫಸ್ಟು ನಾನು ಪ್ರಿಯಂಬಲ್ನ ಓದ್ತೀನಿ. ಸೊ ಪ್ರಿಯಂಬಲ್ನಲ್ಲಿ ಏನು ಹೇಳ್ತಾ ಇದೆ ಅಂದರೆ ಇಂಗ್ಲೀಷ್ ವರ್ಷನ್ನಲ್ಲಿ, We the people of India having solemnly resolved to constitute India into a sovereign socialist secular democratic republic and to secure to all its citizens justice, social, economic and political, liberty of thought, expression, belief, faith and worship, equality of status and opportunity, and to promote among them all fraternity, assuring the dignity of the individual and unity and integrity of the nation in our constituent assembly, this 26th day of November 1949 do hereby adopt, enact and give to ourselves this constitution. ಸೊ ಇದನ್ನು ಕನ್ನಡ ವರ್ಷನ್ ನೋಡೋಣ, ಆಮೇಲೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೀ ಟರ್ಮಿನಾಲಜೀಸ್ನ. ಭಾರತದ ಸಂವಿಧಾನದ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸೊ ಏನಿದು ಒಂದೊಂದನ್ನು ಕೀ ಟರ್ಮಿನಾಲಜೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಲೈನ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ ಲೈನ್ನಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು, ಭಾರತದ ಜನಗಳಾದ ನಾವು, ಹ್ಯಾವಿಂಗ್ ಸಾಲಮನ್ಲಿ ರೆಸಾಲ್ವ್ಡ್, ಓಕೆ, ಒಂದು ಸಾಲ್ಮನ್ ಅಂದರೆ ಡಿಗ್ನಿಫೈಡ್ ಆಗಿ ಒಂದು ರೆಸಲ್ಯೂಷನ್ ತಗೊಳ್ತಾ ಇದ್ದೀವಿ. ಏನು ಅಂದರೆ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಅ ಸಾವ್ರಿನ್. ಸೊ ಸಾವ್ರಿನ್ ಅಂದರೆ ಅರ್ಥ ಸುಪ್ರೀಂ. ಸಾವ್ರಿನ್ ಅಂದರೆ ಸುಪ್ರೀಂ. ಏನಿದು ಸುಪ್ರೀಂ? ಇಂಡಿಯಾ ಇಸ್ ಸುಪ್ರೀಂ. ಇಂಡಿಯಾ ಇಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಎನಿ ಫಾರಿನ್ ನೇಷನ್. ಅಂದರೆ ಭಾರತ ಯಾವುದೇ ಒಂದು ವಿದೇಶಿ ರಾಷ್ಟ್ರದ ಕೆಳಗಿಲ್ಲ. ಭಾರತ ಸರ್ವಭೌಮ. ಭಾರತ ಒಂದು ಸಾರ್ವಭೌಮ ಇರುವಂಥ ಒಂದು ರಾಷ್ಟ್ರ. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರಿನ್. ಸೊ ಸೋಷಿಯಲಿಸ್ಟ್, ಈ ಸೋಷಿಯಲಿಸಮ್ ಅನ್ನೋದು ಒಂದು ಐಡಿಯಾಲಜಿ. ಸೋಷಿಯಲಿಸಮ್ ಐಡಿಯಾಲಜಿ ಏನು ಹೇಳುತ್ತೆ ಅಂದರೆ ಸೊಸೈಟಿ ಆಸ್ ಅ ಹೋಲ್ ಶುಡ್ ಹೋಲ್ಡ್ ರಿಸೋರ್ಸಸ್ ಇನ್ಸ್ಟೆಡ್ ಆಫ್ ಪ್ರೈವೇಟ್ ಪ್ಲೇಯರ್ಸ್. ಸೊ ಒಂದು ಸಮಾಜ ಎಲ್ಲ ಆ ಸಮಾಜದ ಇರುವಂತಹ ಒಂದು ಸಂಪನ್ಮೂಲಗಳನ್ನ ಅದು ಓನ್ ಮಾಡಿರಬೇಕು, ಯಾವುದೇ ಒಂದು ಪ್ರೈವೇಟ್ ಪ್ಲೇಯರ್ಸ್ಗೆ ಅವಕಾಶ ಕೊಡಬಾರ್ದು ಅನ್ನೋದೇ ಈ ಸೋಷಿಯಲಿಸ್ಟು. ಈ ಸೋಷಿಯಲಿಸಮ್ನಲ್ಲಿ ಎರಡು ಥರದ ಸೋಷಿಯಲಿಸಮ್ ಇದೆ. ಒಂದು ಕಮ್ಯುನಿಸ್ಟ್ ಸೋಷಿಯಲಿಸಮ್, ಇನ್ನೊಂದು ಡೆಮಾಕ್ರೆಟಿಕ್ ಸೋಷಿಯಲಿಸಮ್. ಭಾರತದಲ್ಲಿ ನಾವು ಡೆಮಾಕ್ರೆಟಿಕ್ ಸೋಷಿಯಲಿಸಮ್ ತಗೊಂಡಿದ್ದೀವಿ, ಕಮ್ಯುನಿಸ್ಟ್ ಸೋಷಿಯಲಿಸಮ್ ತಗೊಂಡಿಲ್ಲ. ಏನಿದು ಡೆಮಾಕ್ರೆಟಿಕ್ ಸೋಷಿಯಲಿಸಮ್ ಅಂದರೆ ಇಲ್ಲಿ ನಾವು ಪ್ರೈವೇಟ್ ಪ್ಲೇಯರ್ಸ್, ಖಾಸಗಿ ವಲಯ ಹಾಗೂ ಗೌರ್ಮೆಂಟ್ ಸೆಕ್ಟರ್ ಎರಡಕ್ಕೂ, ಪ್ರೈವೇಟ್ ಹಾಗೂ ಗೌರ್ಮೆಂಟ್ ಸೆಕ್ಟರ್ ಎರಡಕ್ಕೂ ನಾವು ಅವಕಾಶ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಮಿಕ್ಸ್ಡ್ ಎಕಾನಮಿ ಇರೋದು ಅದಕ್ಕೆ ಅಂತಾನೆ. ಸೊ ಸೋಷಿಯಲಿಸ್ಟ್ ಅನ್ನೋದನ್ನ ನಾವು ಡೆಮಾಕ್ರೆಟಿಕ್ ಸೋಷಿಯಲಿಸಮ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಕಮ್ಯುನಿಸ್ಟ್ ಸೋಷಿಯಲಿಸಮ್ನ ನಾವು ಆಯ್ಕೆ ಮಾಡ್ಕೊಂಡಿಲ್ಲ. ಸೊ ಮುಂದೆ ಹೋಗೋದಾದ್ರೆ ಸೆಕ್ಯುಲರ್ ಅಂತ ಇದೆ. ಏನಿದು ಸೆಕ್ಯುಲರ್? ಸೆಕ್ಯುಲರ್ ಅಂದರೆ ಜಾತ್ಯತೀತ. See, in context of our Indian constitution, we have taken the positive connotation of secularism. That is, the state does not endorse any religion. That is, we don't say India is a
ಡ್ಯಾಶ್ ಕಂಟ್ರಿ, ದಟ್ ಈಸ್ ಇಂಡಿಯಾ ಇಸ್ ಅ ಹಿಂದೂ ಕಂಟ್ರಿ, ವಿ ಡೋಂಟ್ ಸೇ ಇಂಡಿಯಾ ಇಸ್ ಅ ಮುಸ್ಲಿಂ ಕಂಟ್ರಿ, ಆ ಥರ ಹೇಳೋಂಗಿಲ್ಲ. ಸೊ ಇಂಡಿಯಾದಲ್ಲಿ ಸೆಕ್ಯುಲರ್ ಎಲ್ಲ ಧರ್ಮಗಳಿಗೂ ನಾವು ಈಕ್ವಲ್ ಸ್ಟೇಟಸ್ನ ಕೊಟ್ಟಿದ್ದೀವಿ, ಪಾಸಿಟಿವ್ ಆಗಿ ತಗೊಂಡಿದ್ದೀವಿ. ಓಕೆನಾ? ಸೊ ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಯುಲರ್ ಹಿಯರ್. ಆ್ಯಂಡ್ ಡೆಮೋಕ್ರೆಟಿಕ್, ಎಲ್ರಿಗೂ ಡೆಮೋಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವ ಬಗ್ಗೆ ಗೊತ್ತಿದೆ. ಏನಿದು ಡೆಮೋಕ್ರೆಟಿಕ್ ಅಂದರೆ ವೇರ್ ಪೀಪಲ್ ಆರ್ ಸುಪ್ರೀಂ, ಪ್ರಜೆಗಳೇ ಒಂದು ಸಾರ್ವಭೌಮರು, ದೇ ಆರ್ ದಿ ಅಲ್ಟಿಮೇಟ್ ರೂಲರ್ಸ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಮೋಕ್ರಸಿ. ಅಂಡ್ ನೆಕ್ಸ್ಟ್ ಒನ್ ರಿಪಬ್ಲಿಕ್. ಸಿ ಇನ್ ಫಾರ್ಮ್ಸ್ ಆಫ್ ಪಾಲಿಟಿ, ಫಾರ್ಮ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ಎಸ್, ಎರಡು ಥರ ಪೊಲಿಟಿಕಲ್ ಸಿಸ್ಟಮ್ ಇದೆ. ಒಂದು ಮೊನಾರ್ಕ್ ಆಗಿದೆ, ಹಾಗೂ ಇನ್ನೊಂದು ರಿಪಬ್ಲಿಕ್. ಸೊ ಮೊನಾರ್ಕ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ UK ಹೋದ್ವಿ ಅಂದರೆ ಅಲ್ಲಿ ಮೊನಾರ್ಕಿ ಇದೆ, ಹಂಗಂದ್ರೆ ಅಲ್ಲಿ ರಾಜ ರಾಣಿ ಹಾಗೂ ಅವರ ಕುಲದವರೇ ನೆಕ್ಸ್ಟ್ ರಾಜ ರಾಣಿ ಆಗ್ತಾರೆ. ದಟ್ ಈಸ್ ವಾಟ್ ಇಸ್ ಮೊನಾರ್ಕಿ. ಭಾರತದಲ್ಲಿ ನಾವು ಈ ಮೊನಾರ್ಕಿನ ತಗೊಂಡಿಲ್ಲ, ಭಾರತದಲ್ಲಿ ನಾವು ರಿಪಬ್ಲಿಕ್ನ ತಗೊಂಡಿದ್ದೀವಿ. ರಿಪಬ್ಲಿಕ್ ಅಂದರೆ ವೇರ್ ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಇದು ಒಂದು US ನಲ್ಲೂ ಇದೇ ಥರ ಇರೋದು. ಏನಿದು ಅಂದರೆ ನಮ್ಮ ರಾಷ್ಟ್ರಪತಿಗಳು ನಾವು ಆಯ್ಕೆ ಮಾಡಿದ್ದೇವೆ, ನಾವೇನು ಡೈರೆಕ್ಟಾಗಿ ಹೋಗಿ ನಮ್ಮ ರಾಷ್ಟ್ರಪತಿಗಳಿಗೆ ಓಟ್ ಹಾಕಲ್ಲ, ಬಟ್ ಅವ್ರನ್ನ ನಾವು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡಿದ್ದೀವಿ. ನಾವು ಯಾರು MLA MP ಎಲೆಕ್ಟ್ ಮಾಡ್ತೀವೋ ಅವ್ರು ಹೋಗಿ ರಾಷ್ಟ್ರಪತಿಗಳನ್ನ ಎಲೆಕ್ಟ್ ಮಾಡಿದ್ದಾರೆ. ಸೊ ಇಂಡೈರೆಕ್ಟ್ಲಿ ದ ಹೆಡ್ ಆಫ್ ದ ಸ್ಟೇಟ್, ದಟ್ ಈಸ್ ದಿ ಪ್ರೆಸಿಡೆಂಟ್, ಈಸ್ ಎಲೆಕ್ಟೆಡ್ ಬೈ ಅಸ್. ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ಹಿಯರ್. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ justice, social, economic and political, liberty of thought, expression, faith, belief, faith and worship. So justice ಅಂದರೆ ನ್ಯಾಯ, ಯಾವುದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯ, ಇವೆಲ್ಲ ಥರದ ನ್ಯಾಯನೂ ನಾವು ಒದಗಿಸ್ಕೊಡ್ತೇವೆ. ಹಾಗೂ ಲಿಬರ್ಟಿ ಅಂದರೆ ಒಂದು ಸ್ವಾತಂತ್ರ್ಯ ಯಾವುದಕ್ಕೆ? ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಸೊ ವಿಚಾರ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಿಶ್ವಾಸ ಸ್ವಾತಂತ್ರ್ಯ, ಧರ್ಮಶ್ರದ್ಧೆ ಹಾಗೂ ಉಪಾಸನ, ಎಲ್ಲ ಥರದ ಸ್ವಾತಂತ್ರ್ಯನೂ ನಾವು ಕೊಡ್ತಾ ಇದ್ದೀವಿ. ಈಕ್ವಾಲಿಟಿ ಅಂದರೆ ಸಮಾನತೆ, ಯಾವುದು? ಸ್ಟೇಟಸ್ ಹಾಗೂ ಆಪರ್ಚುನಿಟಿ, ಎಲ್ಲ ಅವಕಾಶಗಳು ಹಾಗೂ ಎಲ್ಲರೂ ಸಮಾನರು, ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು, ಯಾವುದೇ ಒಂದು ವರ್ಗ ಒಂದು ಸ್ಟೇಟಸ್ ಮೇಲಿರಲ್ಲ. ಸೊ ಎಲ್ಲ ವರ್ಗಗಳು ಸಮಾನವಾಗಿರುತ್ತೆ. ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್, ಎಲ್ಲರ ಮಧ್ಯೆ ನಾವು ಪ್ರಮೋಟ್ ಮಾಡೋಣ ಏನ ಅಂದರೆ ಫ್ರೆಟರ್ನಿಟಿ. ಸೊ ಫ್ರೆಟರ್ನಿಟಿ ಅಂದರೆ ಬ್ರದರ್ಹುಡ್, ಬ್ರದರ್ಹುಡ್ ಅಂದರೆ ಭ್ರಾತೃತ್ವ, ಅಶ್ಯೂರಿಂಗ್ ದ ಡಿಗ್ನಿಟಿ. ಸೊ ವ್ಯಕ್ತಿ ಗೌರವವನ್ನು ನಾವಿಲ್ಲಿ ಅಶ್ಯೂರ್ ಮಾಡೋಣ. ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ಸೊ ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ನಾವು ಎತ್ತಿ ಹಿಡಿಯೋಣ, ಅದಕ್ಕೆ ಯಾವುದೇ ಥರದ ಧಕ್ಕೆ ಬರದಿರೋ ಥರ ನೋಡ್ಕೊಳ್ಳೋಣ. ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಅವಾಗ ಏನು ಸಂವಿಧಾನ ರಚನೆ ಮಾಡ್ತಾ ಇತ್ತು ಆ ಒಂದು ಬಾಡಿ ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಈ 26ನೇ ತಾರೀಕು ನವೆಂಬರ್ 1949 ಅಡಾಪ್ಟ್, ಎನಾಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್. ಸೊ ಇದನ್ನು ಅಂಗೀಕರಿಸಿ, ಅಧಿನಿಯಮಿಸಿ ಹಾಗೂ ಅರ್ಪಿಸಿಕೊಳ್ಳೋಣ ಈ ಒಂದು ಸಂವಿಧಾನವನ್ನು ಅಂತ ಆ ಡೇಟ್ಗೆ ಈ ಪ್ರಸ್ತಾವನೆಯನ್ನು ಹೊರಡಿಸಿದ್ರು. ಸೊ ಮುಂದೆ ನಾವು ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ತಿದ್ದುಪಡಿ ಹೇಗಾಯಿತು ಅದನ್ನು ನೋಡೋಣ. ಹಾಗೂ ಇಂಪಾರ್ಟೆಂಟ್ ಕೇಸಸ್ ರಿಲೇಟೆಡ್ ಟು ಆ್ಯಂಡ್ ಜಡ್ಜ್ಮೆಂಟ್ಸ್ ರಿಲೇಟೆಡ್ ಟು ಪ್ರಿಯಂಬಲ್. ಸೊ ಒಂದು ಪ್ರಕರಣಗಳು ಎಲ್ಲದನ್ನು ನಾವು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಅದಾದರೆ ಅಮೆಂಡ್ಮೆಂಟ್ ಟು ದ ಪ್ರಿಯಂಬಲ್. ಸೊ ಈ ಒಂದು ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ ಏನು ಭಾರತದ ಸಂವಿಧಾನದ ಮುಂಚೆ ಅಂದರೆ ಸಂವಿಧಾನದ ಬಿಗಿನಿಂಗ್ನಲ್ಲಿರುತ್ತೋ ಇದಕ್ಕೆ ಅಮೆಂಡ್ಮೆಂಟ್ ಆಗಿದೆ, ಒನ್ ಟೈಮ್ ಅಮೆಂಡ್ಮೆಂಟ್ ಆಗಿದೆ. ಸೊ ಅದು 42nd ಅಮೆಂಡ್ಮೆಂಟ್ ಇನ್ 1976 ಇಂದಿರಾ ಗಾಂಧಿ ಗೌರ್ಮೆಂಟ್ ಇದ್ದಾಗ ಅಮೆಂಡ್ಮೆಂಟ್ ಆಗಿರೋದು. ಆವಾಗ ಸೋಷಿಯಲಿಸ್ಟ್, ಸೆಕ್ಯುಲರ್ ಹಾಗೂ ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಆ್ಯಡ್ ಮಾಡಿದ್ರು. ರಿಮೆಂಬರ್, ದೀಸ್ ವರ್ ಇಂಪ್ಲಿಸಿಟ್, ನಮ್ಮ ಸಂವಿಧಾನದ ಒಳಗೆ ಇತ್ತು. ಇದನ್ನೇನು ಇದು ಹೇಳಬೇಕಾಗಿಲ್ಲ, ಬಟ್ ಇವಾಗ ಅದು ಪ್ರಿಯಂಬಲ್ಗೆ ಬಂತು, ಎಕ್ಸ್ಪ್ಲಿಸಿಟ್ ಆಗಿ ಅವರು ಅದನ್ನು ಬರೆದೇ ಬಿಟ್ರು. ಸೊ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಒಮ್ಮೆ ತಿದ್ದುಪಡಿ ಮಾಡಲಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿಯಿಂದ ಸಮಾಜವಾದಿ, ಸರ್ವಧರ್ಮ ಅಂದರೆ ಸೆಕ್ಯುಲರ್, ಸೊ ಜಾತ್ಯತೀತ, ಸರ್ವಧರ್ಮ ಎಲ್ಲ ಒಂದೇನೆ.
ಹಾಗೂ ಏಕತೆ ಅನ್ನೋ ಪದಗಳನ್ನ ಸೇರಿಸಲಾಗಿದೆ. ಇದನ್ನ 1 ಮಾರ್ಕ್ಗೆ ಕೇಳ್ತಾರೆ, PSI ಮತ್ತು ಮತ್ತಿತರ ಎಕ್ಸಾಮ್ಗಳಿಗೆ ಈ ಥರ ಕೇಳ್ಬೋದು. 1976 ಒಂದು ಅಮೆಂಡ್ಮೆಂಟ್ ಆದಾಗ 42nd ಅಮೆಂಡ್ಮೆಂಟ್ನಲ್ಲಿ ಯಾವ್ಯಾವ ಪದಗಳನ್ನ ಆ್ಯಡ್ ಮಾಡಿದ್ರು? ರಿಮೆಂಬರ್, ಸೋಷಿಯಲಿಸ್ಟ್, ಸೆಕ್ಯುಲರ್ ಹಾಗೂ ಇಂಟಿಗ್ರಿಟಿ. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ terminologies that were added during 42nd Amendment Act 1976. ಸೊ ದಿಸ್ ಪ್ರಿಯಂಬಲ್ ಏನಿದು? ಪ್ರಿಯಂಬಲ್ ಏನಿದ್ರ ಅರ್ಥ? ಪ್ರಿಯಂಬಲ್ ಏನಕ್ಕೆ ಬೇಕು ಅನ್ನೋದಕ್ಕೆ ಎಷ್ಟೊಂದು ಜನ ಎಷ್ಟೊಂದು ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ KM ಮುನ್ಷಿ ಅಂತ ಈ ಸ್ಟೇಟ್ಮೆಂಟ್ಗಳನ್ನು ಕೇಳ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗಳು, ಯಾರ್ಯಾರು ಏನೇನು ಹೇಳಿದ್ರು ಅಂತ. ಪ್ರಿಯಂಬಲ್ ಈಸ್ ಮಿರರ್, ಜೆವೆಲ್ ಅಂಡ್ ಹಾರೋಸ್ಕೋಪ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ KM ಮುನ್ಷಿ ಅವರು ಹೇಳಿದ್ರು. ಸೊ ಏನಂದ್ರೆ ಪ್ರಸ್ತಾವನೆ ಕನ್ನಡಿ, ಯಾವ್ದ್ರ ಕನ್ನಡಿ? ನಮ್ಮ ಸಂವಿಧಾನದ ಕನ್ನಡಿ, ಆಭರಣ ಮತ್ತು ಸಂವಿಧಾನದ ಜಾತಕ. ಸೊ ಸಂವಿಧಾನ ಜಾತಕ ಅಂದ್ರು, ಕನ್ನಡಿ ಅಂದ್ರು, ಆಭರಣ ಅಂದ್ರೆ ಈ ಪ್ರಿಯಂಬಲ್ ಅನ್ನೋದು ನಮ್ಮ ಪೂರ್ತಿ ಸಂವಿಧಾನನ ಆಶಯನ ಒಂದೇ ಪೇಜ್ನಲ್ಲಿ ಹೇಳೋದಾದ್ರೆ ದಟ್ ವಿಲ್ ಬಿ ದಿ ಪ್ರಸ್ತಾವನೆ. ಅದೇ ಪ್ರಸ್ತಾವನೆ. ಪೂರ್ತಿ ಸಂವಿಧಾನದ ಒಂದು ಆಶಯ, ಭಾವನೆ ಏನಿದೆ, ಅದು ಏನೇನು ವ್ಯಕ್ತಪಡಿಸೋಕ್ಕೆ ಒಂದು ಟ್ರೈ ಮಾಡ್ತಾ ಇದೆ ಅಂತ ನಾವೆಲ್ಲದನ್ನು ಹೇಳೋದಾದ್ರೆ ದಟ್ ವಿಲ್ ಬಿ ಪ್ರಸ್ತಾವನೆ. ಸೊ ಪ್ರಸ್ತಾವನೆ ಸಂವಿಧಾನದ ಆತ್ಮ ಮತ್ತು ಸಂವಿಧಾನದ ಹೃದಯ ಅಂತ ಠಾಕೂರ್ ಭಾರ್ಗವ್ ದಾಸ್ ಅವರು ಹೇಳಿದ್ದಾರೆ. ಇವೆಲ್ಲ 1 ಮಾರ್ಕ್ ಕೇಳಬಹುದು. ಈ ಸ್ಟೇಟ್ಮೆಂಟ್ನ ಯಾರು ಹೇಳಿದ್ರು ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೇಳ್ಬೋದು. ಸೊ ಈ KM ಮುನ್ಷಿ ಅವರು ಹೇಳಿರೋದು ವೆರಿ ಇಂಪಾರ್ಟೆಂಟ್, ಕೇಳಿದ್ದಾರೆ. ಪ್ರಿಯಂಬಲ್ ಇಸ್ ದಿ ಸೋಲ್ ಅಂಡ್ ಹಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಠಾಕೂರ್ ಭಾರ್ಗವ್ ದಾಸ್ ಅವರು ಹೇಳಿದ್ದಾರೆ. ಸೊ ಇದು ನೋಟ್ ವರ್ತಿ ಪಾಯಿಂಟ್ಸು ಪ್ರಿಯಂಬಲ್ ಬಗ್ಗೆ. ಮುಂದೆ ಹೋಗೋದಾದ್ರೆ ಈ ಒಂದು ಪ್ರಿಯಂಬಲ್ ಅನ್ನೋದು ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ನ ಪ್ರಪೋಸ್ ಮಾಡಿದ್ರು. ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು. ಅದೇ ಅಂತಿಮವಾಗಿ ಪ್ರಿಯಂಬಲ್ ಅಥವಾ ಪ್ರಸ್ತಾವನೆ ಆಗಿದೆ. ಪ್ರಿಯಂಬಲ್ ಈಸ್ ನಾಟ್ ಜಸ್ಟಿಫೈಯಬಲ್ ಇನ್ ನೇಚರ್ ಅಂಡ್ ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ ಥ್ರೂ ಕೋರ್ಟ್ ಆಫ್ ಲಾ. ಹಂಗಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರಸ್ತಾವನೆ ಅನ್ನೋದನ್ನ ಜಸ್ಟಿಫೈ ಮಾಡಕ್ಕಾಗಲ್ಲ. ಏನಿದು ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಸಮರ್ಥನೀಯವಲ್ಲ ಮತ್ತು ಅದನ್ನ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ. ನೀವು ಯಾವುದೇ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ನಮ್ಮ ಸಂವಿಧಾನದಲ್ಲಿ ಇದಿದೆ, ಇದು ಜಾರಿ ಆಗ್ತಿಲ್ಲ, ನಮ್ಮ ಸಂವಿಧಾನದ ಒಂದು ಪ್ರಿಯಂಬಲ್ನಲ್ಲಿ, ಪ್ರಸ್ತಾವನೆಯಲ್ಲಿ ಇದಿದೆ, ಜಾರಿ ಆಗ್ತಾ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾನ್ ಜಸ್ಟಿಸಿಯಬಲ್, ಅಂದ್ರೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ. ಹಾಗೂ ನೆಹರು ಅವರು ಪ್ರಸ್ತಾಪಿಸಿದ ಏನು ವಸ್ತುನಿಷ್ಠ ನಿರ್ಣಯ ಅಥವಾ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಏನ್ ಕರಿತೀವೋ ಅದೇ ಅಂತಿಮವಾಗಿ ನಮ್ಮ ಸಂವಿಧಾನದ ಪ್ರಸ್ತಾವನೆ ಆಗಿದೆ. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ ಜಡ್ಜ್ಮೆಂಟ್ಸು. ಸೊ ಈ ಪ್ರಿಯಂಬಲ್ ಬಗ್ಗೆ ತುಂಬಾ ಒಂದು ಕಾಂಟ್ರವರ್ಸಿಸ್ ಇದೆ. ಮುಂಚೆ ಇತ್ತು, ಇವಾಗ ಬರ್ತಾ ಕ್ಲಾರಿಟಿ ಇದೆ. ಹವೆವರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ವೆರಿ ಆಂಬಿಗ್ವಿಯಸ್. ಓಕೆ, ಇದನ್ನ ಏನಂತಾರೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅ ಪ್ಯಾರಡೈಸ್ ಫಾರ್ ಅಡ್ವೊಕೇಟ್ಸ್ ಅಂತ ಹೇಳ್ತಾರೆ. ಹಂಗಂದ್ರೆ ನಾವು ಯಾರ್ಯಾರು ಇವರು ಅಡ್ವೊಕೇಟ್ಗಳಿರ್ತಾರೋ ಅವ್ರಿಗೆಲ್ಲ ಇದು ಸ್ವರ್ಗ ಅಂತೆ ಈ ಒಂದು ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಅಷ್ಟು ಆಂಬಿಗ್ಯುಯಸ್ ಆಗಿದೆ. ಇದೇ ಒಂದು ನಿರ್ಣಾಯಕವಾಗಿ ಇದೇ ಹೇಳ್ತಾ ಇದೆ ಈ ಒಂದು ಭಾಗ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ, ಒಂದೊಂದು ಭಾಗ. ಸೊ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಫಸ್ಟ್ ಬೇರುಬಾರಿ ಕೇಸ್ ಅಂತ ಇತ್ತು 1960ನಲ್ಲಿ. ಈ ಕೇಸ್ನಲ್ಲಿ ಏನ್ ಹೇಳ್ತು ಅಂದ್ರೆ ಪ್ರಿಯಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬೇರುಬಾರಿ ಕೇಸ್ನಲ್ಲಿ 1960ರಲ್ಲಿ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ 1960ರಲ್ಲಿ ಬೇರುಬಾರಿ ಕೇಸ್ನಲ್ಲಿ ಇದು ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇರುಬಾರಿ ಕೇಸು 1960. ಅದರಿಂದ ಇದನ್ನು ತಿದ್ದುಪಡಿ ಮಾಡಬಾರದು. ದೇರ್ಫೋರ್ ಇದು ಸಂವಿಧಾನದ ಭಾಗವಾಗದೇ ಇರುವುದಕ್ಕೆ ಇದನ್ನು ತಿದ್ದುಪಡಿ ಮಾಡಬಾರದು, ನಾವು ಇದನ್ನ ಅಮೆಂಡ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಫ್ಲೆಕ್ಸಿಬಲ್ ಆಸ್ ವೆಲ್ ಆಸ್ ರಿಜಿಡ್. ಇಟ್ ಈಸ್ ನಾಟ್ ಟೂ ಫ್ಲೆಕ್ಸಿಬಲ್, ನೀದರ್ ಟೂ ರಿಜಿಡ್. ಓಕೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್. ಇದನ್ನ ನಾನು ಸ್ಟ್ರಕ್ಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸದ್ಯಕ್ಕೆ ನಮ್ಗೇನು ಜ್ಞಾಪಕ ಇರಬೇಕು ಅಂದ್ರೆ ಬೇರುಬಾರಿ ಕೇಸ್ನಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಹಾಗೂ ಅದನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮುಂದಿನ ಕೇಸ್ ನೋಡೋದಾದ್ರೆ ಕೇಶವಾನಂದ ಭಾರತಿ ಕೇಸ್. ಇದು ತುಂಬಾ ಇಂಪಾರ್ಟೆಂಟ್ ಕೇಸು. ಎಷ್ಟೊಂದು ಎಕ್ಸಾಮ್ನಲ್ಲಿ ಎಷ್ಟೊಂದು ಸಲ ಕೇಳಿದ್ದಾರೆ. ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ ನಡೀತು. ಇದರಲ್ಲಿ ಸುಪ್ರೀಂ ಕೋರ್ಟ್ ರೂಲ್ ದಟ್
preamble is a part of the constitution, it can be amended, but there should be no effect on the fundamental structure. ಸೊ ಇಲ್ಲಿ ಏನು ಬೇರುಬಾರಿ ಕೇಸ್ನಲ್ಲಿ ಅಮೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಅದೇ ಕೇಶವಾನಂದ್ ಭಾರತಿ ಕೇಸ್ನಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವೇ, ಪ್ರಿಯಂಬಲ್ ಇಸ್ ಅ ಪಾರ್ಟ್ ಆಫ್ ಅ ಕಾನ್ಸ್ಟಿಟ್ಯೂಷನ್, ಇಟ್ ಕ್ಯಾನ್ ಬಿ ಅಮೆಂಡೆಡ್, ಬಟ್ ಇದು ಫಂಡಮೆಂಟಲ್ ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತೆ ಕಾನ್ಸ್ಟಿಟ್ಯೂಷನ್, ಅದನ್ನ ಅಮೆಂಡ್ ಮಾಡೋಕ್ಕಾಗಲ್ಲ. ಅಂದರೆ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ, ಅದನ್ನು ತಿದ್ದುಪಡಿ ಮಾಡಬಹುದು, ಆದರೆ ಮೂಲಭೂತ ರಚನೆಯ ಮೇಲೆ ಯಾವುದೇ ಪರಿಣಾಮ ಬೀರಬಾರದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಏನಂತ ಅಂದ್ರೆ, ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಭಾಗನೇ, ಅದಕ್ಕೆ ಅದನ್ನ ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲಭೂತ ರಚನೆ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ಅದನ್ನ ಆಲ್ಟರ್ ಮಾಡೋಕ್ಕಾಗಲ್ಲ ಅಂತ ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ ನಡೆದಿದ್ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ LIC ಕೇಸು 1995ರಲ್ಲಿ ನಡೀತು, LIC ಪ್ರಕರಣ. ಸೊ ಇದರಲ್ಲಿ ಏನು ಹೇಳ್ತಂದ್ರೆ, ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಪ್ರಿಯಂಬಲ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಸಂವಿಧಾನದ ಒಂದು ಭಾಗನೇ ಇದು ಪ್ರಸ್ತಾವನೆ ಅಂತ LIC ಕೇಸ್ 1995ರಲ್ಲಿ ಹೇಳಿದ್ರು. ಸೊ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ LIC ಕೇಸ್ನಲ್ಲಿ ಹೇಳಿರ್ತಾರೆ. ಸೊ ಈ 3 ಕೇಸು ಯಾವುದು, ಬೇರುಬಾರಿ ಕೇಸ್ 1960, ಕೇಶವಾನಂದ ಭಾರತಿ ವರ್ಸಸ್ ಗವರ್ಮೆಂಟ್ ಆಫ್ ಕೇರಳ 1973, ಹಾಗೂ LIC ಕೇಸ್ 1995. ಸೊ ಸಂವಿಧಾನದ ಪ್ರಸ್ತಾವನೆ ನಿಮ್ಮೆಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕ್ಲಾಸ್ನಲ್ಲಿ. ನಿಮ್ಗೇನೇ ಡೌಟ್ಸ್, ಎನ್ಕ್ವೈರೀಸ್ ಇದ್ರೂ ಡಿಸ್ಕಷನ್ನಲ್ಲಿ ನಿಮ್ಮ ಒಂದು ಡೌಟ್ಸ್ನ ಕೇಳಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.